ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಶುರು ಮಾಡೋಕ್ಕೂ ಮೊದಲು ಬಿಗ್ ಬಾಸ್ 11ರಲ್ಲಿ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಈ ಕೂಡಲೇ ಕಮೆಂಟ್ ಮಾಡಿ ಗಾಯ್ಸ್. ನೋಡೋಣ ಯಾರು ಹೆಸರು ಜಾಸ್ತಿ ಕಮೆಂಟ್ ಮಾಡ್ತೀರಾ ಅಂತ. ಹೌದು ಗಾಯ್ಸ್, ಈ ಒಂದು ಬಿಗ್ ಬಾಸ್ 11ರಲ್ಲಿ ಒಂದು ಲವ್ ಸ್ಟೋರಿ ಶುರು ಆಗ್ತಾ ಇದೆ. ನಿಮಗೆಲ್ಲರೂ ಕೂಡ ಲವ್ ಸ್ಟೋರಿ ಅಂದ್ಕೂಡಲೇ ನಿಮಗೆ ನೆನಪಿಗೆ ಬರೋದು ಐಶ್ವರ್ಯ ಮತ್ತು ಧರ್ಮ ಕೀರ್ತಿರಾಜ್ ಅವರ ಲವ್ ಸ್ಟೋರಿ ಅಂತಲೇ ಹೇಳ್ಬೋದು. ಹೌದು ಗಾಯ್ಸ್, ಈ ಒಂದು ಲವ್ ಸ್ಟೋರಿನ ಬಿಗ್ ಬಾಸ್ ಅವರೇ ಬಿಲ್ಡ್ ಮಾಡೋಕ್ಕೆ ಒಂದು ರೀತಿ ಪ್ರಯತ್ನ ಪಡ್ತಾರೆ. ಬಟ್ ಆ ಒಂದು ಲವ್ ಸ್ಟೋರಿ ಹಾಗೆ ಸ್ಲೋ ಆಗಿ ಕಂಟಿನ್ಯೂ ಆಗ್ತಾ ಇದೆ. ಬಟ್ ಈಗ ಒಂದು ಅಂಕಲ್ ಆಂಟಿ ಲವ್ ಸ್ಟೋರಿ ಶುರುವಾಗಿದೆ ಅಂತಲೇ ಹೇಳ್ಬೋದು. ಹೌದು ಗೈಸ್, ಈ ಒಂದು ಅಂಕಲ್ ಆಂಟಿ ಲವ್ ಸ್ಟೋರಿ ಏನಪ್ಪ, ಹೆಂಗೆಲ್ಲ ಲವ್ ಸ್ಟೋರಿ ಶುರು ಆಗ್ತಿದೆ ಅಂತ ಹೇಳ್ತೀನಿ ನೋಡಿ ಗೈಸ್. ಹೌದು ಗೈಸ್, ಲಾಯರ್ ಜಗದೀಶ್ ಅವರು ಮುಂಚೆನೇ ಹೇಳ್ತಾರೆ, ಈ ವಾರ ಕಂಟೆಂಟ್ ಕೊಡ್ತೀನಿ ನೋಡು, ಮತ್ತು ಕ್ಯಾಪ್ಟನ್ಗೆ ರೋದನೆ ಕೊಡ್ತೀನಿ ನೋಡು ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಸೊ ಆ ಒಂದು ರೋದನೆನ ಅವರು ಲವ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಕ್ಯಾಪ್ಟನ್ ಅವ್ರಿಗೆ ಕ್ಯಾಪ್ಟನ್ ಐ ಲವ್ ಯು ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಮತ್ತು ನನಗೆ ಚಿಕನ್ ಬೇಕು ಅಂತ ಈ ರೀತಿ ಎಲ್ಲ ಆರ್ಡರ್ ಕೂಡ ಮಾಡ್ತಾ ಇದ್ದಾರೆ. ಕೊನೆಯದಾಗಿ ಹೇಳಬೇಕು ಅಂದರೆ, ಈ ಒಂದು ಮುಂಗಾರು ಮಳೆ ಒಂದು ಸೀನ್ ಇದೆ ನೋಡಿ, ಒಂದು ಸಾಂಗ್ನಲ್ಲಿ ಬರುವಂಥ ಒಂದು ಸೀನ್ನ ರೀಕ್ರಿಯೇಟ್ ಮಾಡ್ತಾ ಇದ್ದಾರೆ. ಮುಂಗಾರು ಮಳೆಯಲ್ಲಿ ಗಣೇಶ್ ರವರ ಎದೆ ಮೇಲೆ ಪೂಜಾ ಗಾಂಧಿ ಕಾಲಾಕಿ ಯಾವ ರೀತಿ ಓಡೋಗ್ತಾರೆ, ಅದೇ ರೀತಿ ಮನೆಯ ಕ್ಯಾಪ್ಟನ್ ಹಂಸರ್ ಅವರು ಲಾಯರ್ ಜಗದೀಶ್ ಏನಿದ್ದಾರೆ ಅವರು ಮಲ್ಕೊಂಡಿರ್ತಾರೆ. ಅವರ ಎದೆಯ ಮೇಲೆ ಕಾಲಾಕಿ ಆ ಒಂದು ಪೂಜಾ ಗಾಂಧಿಯ ಟೈಪ್ ಅವರು ಕೂಡ ನಡ್ಕೊಂಡು ಓಡೋಗ್ತಾರೆ. ಆ ಒಂದು ಸನ್ನಿವೇಶ ಏನಿದೆ, ಸನ್ನಿವೇಶನ ಎಲ್ಲರೂ ಕೂಡ ನೋಡಿ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ ಮತ್ತು ಅವರಿಬ್ಬರನ್ನು ಕೂಡ ರೇಗಿಸ್ತಾ ಇದ್ದಾರೆ. ಇದೇ ಒಂದು ಈ ಒಂದು ಅಂಕಲ್ ಆಂಟಿ ಲವ್ ಸ್ಟೋರಿ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಒಂದು ರೀತಿ TRP ಹೆಚ್ಚು ಮಾಡ್ಕೊಳ್ಳಲು ಈ ರೀತಿ ಗಿಮಿಕ್ ಎಲ್ಲ ಮಾಡ್ತಾ ಇದ್ದಾರೆ. ಅಂದರೆ ಇದು ಯಾವುದೇ ರೀತಿ ಸೀರಿಯಸ್ ಅಲ್ಲ, ಫನ್ನಾಗೆ ಲಾಯರ್ ಏನಿದ್ದಾರೆ ಅವರು ಕೂಡ ಇದು ನಾನು ಫನ್ನಾಗೆ ಮಾಡ್ತಾ ಇರೋದು ಅಂತ ಅವರು ಕೂಡ ಹೇಳಿದ್ದಾರೆ. ಬಟ್ ಇದನ್ನ ನೀವು ಕೂಡ ಫನ್ನಾಗೆ ತೊಗೊಳ್ಳಿ. ಸೊ ಇದು ಎಲ್ಲಿಗೆ ಹೋಗುತ್ತೆ, ಯಾವ ರೀತಿ ಮುಂದಕ್ಕೆ ಎಪಿಸೋಡ್ನಲ್ಲಿ ಕಾಣುತ್ತೆ ಅಂತ ನೋಡೋಣ ಗೈಸ್. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.